ನಮಸ್ಕಾರ. ಜೀವನದಲ್ಲಿ ನಮಗೆ ಅಂದಿಕೊಂಡಿದ್ದು ಸಿಗದಿದ್ದಾಗ ಅಥವಾ ಏನಾದರೂ ಕೆಟ್ಟದಾದಾಗ ನಾವು ಕುಗ್ಗಿ ಹೋಗುತ್ತೇವೆ. ನನಗೆ ಏಕೆ ಹೀಗಾಯಿತು ಎಂದು ದೇವರನ್ನು ಪ್ರಶ್ನಿಸುತ್ತೇವೆ. ಆದರೆ ಸಾವಿರಾರು ವರ್ಷಗಳ ಹಿಂದೆಯೇ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ ಮಾತುಗಳಲ್ಲಿ ನಮ್ಮೆಲ್ಲಾ ನೋವುಗಳಿಗೆ ಮದ್ದಿದೆ. ಅದೇ ಗೀತಾ ಸಾರ. ಬನ್ನಿ ಇಂದಿನ ವಿಡಿಯೋದಲ್ಲಿ ಈ ಮಹಾನ್ ಸತ್ಯದ ಬಗ್ಗೆ ತಿಳಿಯೋಣ. ಏನಾಯಿತು ಅದು ಒಳ್ಳೆಯದೇ ಆಯಿತು. ಏನೆಲ್ಲ ಆಗುತ್ತಿದೆಯೋ ಅದು ಒಳ್ಳೆಯದೇ ಆಗುತ್ತಿದೆ. ಮುಂದೆ ಏನೇ ಆಗಲಿ ಅದು ಕೂಡ ಒಳ್ಳೆಯದೇ ಆಗುತ್ತದೆ. ಪರಿವರ್ತನೆಯೇ ಜಗದ ನಿಯಮ. ಏನಾಯಿತು ಅದು ಒಳ್ಳೆಯದೇ ಆಯಿತು. ಏನೆಲ್ಲ ಆಗುತ್ತಿದೆಯೋ ಅದು ಒಳ್ಳೆಯದೇ ಆಗುತ್ತಿದೆ. ಮುಂದೆ ಏನೇ ಆಗಲಿ ಅದು ಕೂಡ ಒಳ್ಳೆಯದೇ ಆಗುತ್ತದೆ. ಪರಿವರ್ತನೆಯೇ ಜಗದ ನಿಯಮ. ಎಷ್ಟು ಸುಸೂತ್ರವಾಗಿ, ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ಲವೇ ಈ ಸಾಲುಗಳು. ಹಿಂದೆ ಆಗಿರುವುದು, ಇಂದು ಆಗುತ್ತಿರುವುದು, ಮುಂದೆ ಆಗುವುದು ಎಲ್ಲವೂ ಒಳ್ಳೆಯದೇ. ಇದೇ ಪರಿವರ್ತನೆ ಜಗದ ನಿಯಮ. ಏನಾಯಿತು ಅದು ಒಳ್ಳೆಯದೇ ಆಯಿತು. ನಮ್ಮ ಭೂತಕಾಲದಲ್ಲಿ ನಡೆದ ಕೆಲವು ಘಟನೆಗಳು ಈ ಸಮಯದಲ್ಲಿ ನಮಗೆ ನೋವು ಕೊಟ್ಟಿರಬಹುದು. ಕೆಲಸ ಕಳೆದುಕೊಂಡಿರಬಹುದು ಅಥವಾ ನಂಬಿದವರು ದೂರವಾಗಿರಬಹುದು. ಆದರೆ ಇಂದು ತಿರುಗಿ ನೋಡಿದಾಗ ಆ ಘಟನೆಯಿಂದಲೇ ನಾವು ಬಲಶಾಲಿಯಾಗಿದ್ದೇವೆ. ನಮಗೆ ಅದಕ್ಕಿಂತ ಉತ್ತಮವಾದದ್ದು ಸಿಕ್ಕಿದೆ ಎಂದು ಅರ್ಥವಾಗುತ್ತದೆ. ಹಾಗಾಗಿ ಹಾಗಿದ್ದೆಲ್ಲವೂ ಒಳ್ಳೆಯದೇ ಆಗಿರುತ್ತದೆ. ಏನೆಲ್ಲ ಆಗುತ್ತಿದೆಯೋ ಅದು ಒಳ್ಳೆಯದೇ ಆಗುತ್ತಿದೆ. ವರ್ತಮಾನದ ಕಷ್ಟಗಳು ನಮಗೆ ಶಿಕ್ಷೆಯಂತೆ ಕಾಣಬಹುದು. ಆದರೆ ನೆನಪಿನಲ್ಲಿಡಿ, ಕಲ್ಲು ಪೆಟ್ಟು ತಿಂದಾಗಲೇ ಶಿಲೆ ಸುಂದರವಾದ ಮೂರ್ತಿಯಾಗುವುದು. ಇಂದು ನೀವು ಪಡುತ್ತಿರುವ ಶ್ರಮ, ಅನುಭವಿಸುತ್ತಿರುವ ಸವಾಲುಗಳು ನಿಮ್ಮನ್ನು ನಾಳೆಗೆ ಯಶಸ್ವಿಗೆ ಸಿದ್ಧಪಡಿಸುತ್ತಿರಬಹುದು. ಯಾವುದು ಸರಿ, ಏನು ಮಾಡಬೇಕೆಂಬುದನ್ನು ಇಂದೇ ನಿರ್ಧರಿಸಿ. ಮುಂದೆ ಏನೇ ಆಗಲಿ ಅದು ಕೂಡ ಒಳ್ಳೆಯದೇ ಆಗುತ್ತದೆ. ನಾಳೆ ಏನಾಗುವುದೋ ಎಂಬ ಭಯ ಬೇಡ. ನಾವು ಸರಿಯಾದ ದಾರಿಯಲ್ಲಿ ಸಾಗುತ್ತಿದ್ದರೆ ಭವಿಷ್ಯವು ನಮಗಾಗಿ ಉತ್ತಮವಾದದ್ದನ್ನೇ ಕಾಯ್ದಿರಿಸಿರುತ್ತದೆ ಎಂಬ ನಂಬಿಕೆ ನಮ್ಮಲ್ಲಿರಬೇಕಷ್ಟೇ. ಚಿಂತೆ ಮಾಡುವುದರಿಂದ ಏನನ್ನೂ ಬದಲಿಸಲು ಸಾಧ್ಯವಿಲ್ಲ. ಆದರೆ ನಂಬಿಕೆಯಿಂದ ಜೀವನವನ್ನು ಎದುರಿಸಬಹುದು. ಬದಲಾವಣೆ ಎನ್ನುವುದು ಜಗದ ನಿಯಮ. ಇಂದು ನಮಗೆ ದುಃಖವಿದ್ದರೆ ನಾಳೆ ಸುಖ ಬಂದೇ ಬರುತ್ತದೆ. ಋತುಮಾನಗಳು ಬದಲಾದಂತೆ ನಮ್ಮ ಬದುಕಿನ ಕಾಲವೂ ಬದಲಾಗುತ್ತದೆ. ಈ ಬದಲಾವಣೆಯನ್ನು ನಾವು ಪ್ರೀತಿಯಿಂದ ಸ್ವೀಕರಿಸಬೇಕು ಅಷ್ಟೇ. ಜೀವನದಲ್ಲಿ ಏನೇ ಬಂದರೂ ಇದು ಒಳ್ಳೆಯದಕ್ಕೆ ಎಂಬ ಭಾವನೆಯಿಂದ ಬದುಕಿ. ಆಗ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ. ಈ ಕೃಷ್ಣವಾಣಿ ನಿಮ್ಮ ಜೀವನಕ್ಕೆ ಸ್ವಲ್ಪವಾದರೂ ನೆಮ್ಮದಿ ನೀಡಿದ್ದರೆ ವಿಡಿಯೋವನ್ನು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಪರಿವರ್ತನೆಯೇ ಜಗದ ನಿಯಮ. ಧನ್ಯವಾದಗಳು.